ನಮಸ್ಕಾರ ಎಲ್ರಿಗೂ. ಇದು ನನ್ನ ಹೋದ ವಾರದ ಬ್ಲಾಗ್ ಆಗಿರುತ್ತೆ. ಸೊ ಒಂದು ವಾರದಿಂದ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲ್ಲ, ತುಂಬ ಕೆಲಸ. ಇದು ಹೋದ ಶುಕ್ರವಾರ ನನ್ನ ಆರಾಧ್ಯ ದೈವ ಶ್ರೀ ಚೌಡೇಶ್ವರಿ ಅವರ ಕಾರ್ತಿಕ ದೀಪದ ಮಹೋತ್ಸವದ ವಿಡಿಯೋ ತನಕ. ಈ ವಾರ ಸ್ವಲ್ಪ ಕೆಲಸ ಜಾಸ್ತಿ ಆಗಿದ್ದರಿಂದ ಸರಿಯಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ, ವಿಡಿಯೋಗಳು ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಅದನ್ನು ಸ್ವಲ್ಪ ಆರಾಮಾಗಿತ್ತು, ಹಂಗಾಗಿ ಎಡಿಟ್ ಮಾಡಿ ಬಿಡ್ತಾಯಿದ್ದೀನಿ. ಹೋದ ವಾರ ನಾನು ಶ್ರೀ ದೇವಿಯವ್ರ ಕಾರ್ತಿಕ ಪೂಜೆಗೆ ನಾನು ಸ್ವಲ್ಪ ದೀಪಗಳನ್ನು ಹಚ್ಚಬೇಕು ಅಂತ ಹೋಗಿದ್ದೆ. ನನ್ನ ಜೊತೆ ಅಲ್ಲಿಗೆ ಬಂದಿದ್ದಂಥ ಭಕ್ತಾದಿಗಳೆಲ್ಲರೂ ದೀಪಗಳನ್ನು ಹಚ್ಚಿದ್ರು. ಆ ದೀಪ ನೋಡೋಕ್ಕೆ ತುಂಬ ಸುಂದರವಾಗಿತ್ತು. ನಾನು ಫಸ್ಟ್ ಟೈಮ್ ಈ ಕಾರ್ತಿಕ ದೀಪದ ಮಹೋತ್ಸವದಲ್ಲಿ ಭಾಗಿಯಾದೆ ಅನ್ನೋ ಖುಷಿಗಿಂತ ದೇವ್ರ ಕೃಪೆ ನನ್ನ ಮೇಲಿದೆ ಅನ್ನೋದು ತುಂಬ ಖುಷಿಯಾಯಿತು. ಹಾಗೆ ಅಲ್ಲೆಲ್ಲ ದೀಪಗಳನ್ನೆಲ್ಲ ಹಚ್ಚಿದ ಮೇಲೆ ದೇವ್ರದ್ದು ಉತ್ಸವ ಇತ್ತು. ಎಲ್ಲ ಉತ್ಸವಗಳನ್ನ ಮಾಡಿದ್ವಿ. ಎಲ್ಲ ಆದಮೇಲೆ ಬಂದಂಥ ಭಕ್ತಾದಿಗಳು ಹಾಗೆ ಹೋಗಬಾರ್ದು ಉಪಾಸನೆ ಅಂತ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದರು. ಒಂದೊಳ್ಳೆ ಸಬ್ಸಿಗೆ ಸೊಪ್ಪಿನ ಸಾಂಬಾರು ಮಾಡಿ ಊಟ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ದೇವ್ರುಗಳ್ದೆಲ್ಲ ಸ್ವಲ್ಪ ನೀಟಾಗಿ ವೀಡಿಯೋಗಳು ಮಾಡಿಕೊಂಡೆ. ಎಲ್ಲ ಆದಮೇಲೆ ಇನ್ನೇನು ಟೈಮ್ ನೋಡಿದಾಗ ಆಲ್ರೆಡಿ 10 ಗಂಟೆ ಆಗಿತ್ತು. ಬಂದಂಥ ಭಕ್ತಾದಿಗಳಿಗೆ ಅಲ್ಲಿಂದಂಥ ನಮ್ಮ ಪೂಜಾರನೇ ಬಂದಿರೋ ಅಂಥ ಕೆಲವೊಂದು ಗಾಡಿಗಳಲ್ಲೇ ಹೋಗೋವಂಥ ವ್ಯವಸ್ಥೆ ಮಾಡಿದ್ರು. ನನಗೆ ನನ್ನ ತಮ್ಮ ಹಾಗೆ ನನ್ನ ಬಾಮೈದ ಇಬ್ಬರೂ ಬಾಣಾವರಕ್ಕೆ ಬಿಟ್ಟರು. ಸೊ ಅಲ್ಲಿಂದ ನಾವು ಬೆಂಗಳೂರಿಗೆ ಹೊರಟೆ. ಇನ್ನು ಮುಂದೆ ವೀಡಿಯೋಗಳು ಇನ್ನೂ ತುಂಬ ವೀಡಿಯೋಗಳಿದೆ. ಹೋದ ವಾರ ನಾನು ತೋಟದ ಕೆಲಸದವೆಲ್ಲ ವೀಡಿಯೋಗಳೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಯಾವಕ್ಕೂ ಇನ್ನೂ ವಾಯ್ಸ್ ಡಬ್ ಮಾಡೋಕ್ಕಾಗಿಲ್ಲ. ಅವಕ್ಕೆಲ್ಲ ವಾಯ್ಸ್ ಓವರ್ ಕೊಟ್ಟು ಇನ್ನು ಮುಂದೆ ಡೈಲಿ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ಇಲ್ಲಿವರೆಗೂ ಯಾರ್ಯಾರು ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಎಲ್ರಿಗೂ ತುಂಬ ಧನ್ಯವಾದಗಳು. ಹಾಗೆ ತುಂಬ ಜನ ಇತ್ತೀಚೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿದ್ದೀರಾ. ಸ್ವಲ್ಪ ವ್ಯೂಸು ಇಲ್ಲಿವರೆಗೂ ಮೇಯ್ನ್ ವೀಡಿಯೋಗಂತ ವ್ಯೂಸ್ ಬಂದಿಲ್ಲ ಅಂದರೂ ಶಾರ್ಟ್ಸ್ ವೀಡಿಯೋಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಇದೆ. ಅದು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ಹಾಗೆ ನಮ್ಮ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ. ನಾವೇನು ರೈತರಲ್ಲ, ಆದರೂ ಸಣ್ಣ ಪುಟ್ಟ ರೈತರ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ನಮ್ಮ ವೀಡಿಯೋಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.